ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 36. ನಿವಿಯ ಬರ್ತ್ಡೇಗೆ ಶಾಪಿಂಗ್ಗೆ ಹೋಗಿದ್ದರು ಶಾಂತಿಯವರು, ಸುಕನ್ಯಾರವರು, ಲಕ್ಷ್ಮಿಯವರು, ಮೀರಾ, ಶಿವನ್ಯ ಹಾಗೂ ಸುಜಾತಾರವರು. ಶಾಂತಿಯವರು, ಲಕ್ಷ್ಮಿಯವರು ಹಾಗೂ ಸುಜಾತಾರವರು ಒಂದು ಕಡೆ ಸೀರೆ ನೋಡ್ತಾ ಇದ್ದರೆ ಸುಕನ್ಯಾರವರು ಬೇರೆ ಕಡೆ ನೋಡುತ್ತಿದ್ದರು. ಸೇಲ್ಸ್ಮ್ಯಾನ್, ಏನು ಬೇಕು ಮೇಡಮ್? ಮೇರೆಗೆ ಒಂದು ಅಚ್ಚು CD ದಿಕ್ಕಾಸು. ಅವನು ತಲೆ ಕೆರೆದುಕೊಂಡ. ಅವನಿಗೆ ಏನೂ ಅರ್ಥ ಆಗಲಿಲ್ಲ. ಅಲ್ಲಿಗೆ ಶಿವನ್ಯ ಬಂದು, ಒಳ್ಳೆ ಸೀರೆ ತೋರಿಸಿ ಇವರಿಗೆ ಎಂದಾಗ ಅವನು ನಿಟ್ಟುಸಿರು ಬಿಡುತ್ತಾ ಸೀರೆ ತೋರಿಸಿದ. ಆಗ ಶಿವನ್ಯ ಸುಕನ್ಯಾರವರ ಕಡೆಗೆ ನೋಡಿ, ಚಿಕ್ಕಿ, ನಿಮ್ಮ ಕಂದಿ ಭಾಷೆ ಇಲ್ಲಿ ಹೇಳಿ ಇವರಿಗೆ ತೊಂದರೆ ಕೊಡಬೇಡಿ ಪ್ಲೀಸ್. ಶಿವಿ ಬಿಟ್ಟಿ, ತುಮಕೋ ಪಟ್ಟ ಹೇ ಮೇರೆಗೆ ಹೀಗೆ ಬಾತ್ ಮಾಡಲು ಆಗೋದು ಅಂತ ಶಿವನ್ಯ ಹಣೆ ಚಚ್ಚಿಕೊಂಡಳು. ಸೇಲ್ಸ್ಮನ್ ಸೀರೆ ತೋರಿಸಿದ. ಏ ಅಚ್ಚು ನಹಿ ಹೇ, ದೂಸರಾ ದಿಕ್ಕಾಸು. ಸೇಲ್ಸ್ಮನ್ ತುಂಬ ಕಷ್ಟಪಟ್ಟು ಅರ್ಥ ಮಾಡಿಕೊಂಡ. ಇದು ಚೆನ್ನಾಗಿಲ್ಲ, ಬೇರೆ ತೋರಿಸು ಅಂದಿದ್ದು ಅಂತ. ಆಮೇಲೆ ಹೇಗೋ ಒಂದು ಸೀರೆ ಆರಿಸಿ ನಂತರ ಲಕ್ಷ್ಮಿಯವರು ನೀವಿಗಾಗಿ ಆರಿಸಿಕೊಂಡ ಸೀರೆ ಮೇಲೆ ಅವರ ಕಣ್ಣು ಬಿತ್ತು. ಪರ್ಚೇಸಿಂಗ್ ಮುಗಿದು ಬಿಲ್ ಮಾಡುವಾಗ ಸುಕನ್ಯಾರವರು ವಿಜಯದ ನಗು ಬೀರಿದರು. ತಂದೆಯ ಮಾತಿಗೆ ಬೆಲೆ ಕೊಟ್ಟು ಗಂಡಿನ ಮನೆಯವರು ಬರುವಾಗ ಮುಖ ತೋರಿಸಿ ಹೋಗಿಬಿಡಬೇಕು ಎಂದು ಅಂದುಕೊಂಡಿದ್ದವಳಿಗೆ ತನ್ನ ಪ್ರೀತಿಯ ಡಾಕ್ಟರ್ ತನ್ನನ್ನು ನೋಡಲು ಬಂದ ಗಂಡು ಎಂದು ತಿಳಿದು ಖುಷಿಗೆ ಪಾರವಿರಲಿಲ್ಲ. ಅವಳ ತಂದೆ ನೋಡಿದ ಹುಡುಗ ತನ್ನ ಪ್ರೀತಿಯ ಡಾಕ್ಟರ್ ಎಂಬುದು ಅವಳಿಗೆ ಅನಿರೀಕ್ಷಿತವಾಗಿತ್ತು. ಹಾಗೂ ತನ್ನ ಪ್ರೀತಿಯನ್ನು ಡಾಕ್ಟರ್ ಒಪ್ಕೊಂಡಿದ್ದು ಅವಳ ಖುಷಿಯನ್ನು ದುಪ್ಪಟ್ಟುಗೊಳಿಸಿತು. ಈ ವಿಷಯವನ್ನು ನಿವಿ, ಮೀರಾ ಹಾಗೂ ಶಿವನ್ಯಾಳಿಗೆ ಆದಷ್ಟು ಬೇಗ ತಿಳಿಸಬೇಕು ಎಂದುಕೊಂಡಳು. ಹೇಗಿದ್ದರೂ ನಾಳೆ ನಿವಿಯ ಬರ್ತ್ಡೇ, ಸೊ ನಾಳೆ ನಿಕುಂಜಕ್ಕೆ ಹೋಗಿ ಈ ಖುಷಿಯ ವಿಚಾರವನ್ನು ಎಲ್ಲರಿಗೂ ತಿಳಿಸಬೇಕು ಎಂದುಕೊಂಡಳು. ಆಗ ಅವಳ ಫೋನ್ ರಿಂಗಣಿಸಿತು. ಕರೆ ಯಾರದೆಂದು ನಿಮಗೂ ತಿಳಿಯಿತು ಎಂದು ಭಾವಿಸ್ತೇನೆ. ಹಲೋ ಆ್ಯಶ್. ಹಲೋ LD, ಏನು ಮಾಡ್ತಿದ್ಯಾ? ಏನ್ರಿ ಅದು LD ಅಂತೆಲ್ಲ ಶಾರ್ಟ್ ಫಾರ್ಮಲ್ಲಿ ಕರಿತಿದ್ದೀರಾ? ಯಾಕೆ, ಪೂರ್ತಿ ಕರೆಯೋಕ್ಕೆ ಧೈರ್ಯ ಇಲ್ವಾ? ಹ್ಞೂ ಇದೆ, ಲೇಡಿ ಡಾನ್. ನಾನು ಲೇಡಿ ಡಾನಾ? ಹ್ಞೂ, ನೀನೇ ನನ್ನ ಲೇಡಿ ಡಾನ್. ಅದು ಸರಿ, ಏನು ಮಾಡ್ತಿದ್ದೆ? ಅದು ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ ರೀ. ನಿಮ್ಮನ್ನು ಮೊದಲು ಭೇಟಿಯಾದಾಗ ಯಾವುದೋ ಹುಚ್ಚ ಇರಬೇಕು ಅಂತ ಅಂದ್ಕೊಂಡಿದ್ದು. ಆಮೇಲೆ ನಮ್ಮ ಮೀರು ಪೂರ್ತಿ ಹುಷಾರಾದ ಮೇಲೆ ನೀವು ನಿಜವಾದ ಡಾಕ್ಟರ್ ಅಂತ ಗೊತ್ತಾಗಿದ್ದು. ಆಮೇಲೆ ನಿಮ್ಮ ಲೆಕ್ಚರ್ ಕೇಳಿ ಕಾಲೇಜು ಮಕ್ಕಳು ಸದಾ ಶಾಪ ಹಾಕೋ ಲೆಕ್ಚರರ್ ಅಂದ್ಕೊಂಡಿದ್ದು. ಹಲೋ, ಸಾಕು ಸಾಕು, ಇನ್ನೇನು ಅಂದ್ಕೊಳ್ಳೋದು ಬೇಡ. ನಾನು ಹೇಳೋದು ಪೂರ್ತಿ ಕೇಳಿ. ಈ ಥರ ಎಲ್ಲ ಅಂದ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ಕೇವಲ ನಿಮ್ಮ ಭ್ರಮೆ. ನಿಜ ಹೇಳಬೇಕಂದ್ರೆ ನನ್ನ ಫ್ರೆಂಡ್ಸ್ಗೆ ಒಂದು ಪಾಪ ಪ್ರಾಣಿ ಬಲೆಗೆ ಬಿತ್ತು ಅಂತ ಹೇಗೆ, ಯಾವ ರೀತಿ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ವಾಟ್, ನಾನು ಪ್ರಾಣಿನಾ? ಹ್ಞೂ, ನಿಂಗೆ ನಾನು ಪ್ರಾಣಿ ಥರ ಕಾಣ್ತಿದ್ದೀನಾ? ಒಂದು ಕಾಲದಲ್ಲಿ ನಾವೆಲ್ಲರೂ ವಾನರರು ಆಗಿದ್ದೆವು ಅನ್ನೋದು ಮರಿಬೇಡಿ. ಇವಾಗ ಏನೋ ಪರಿವರ್ತನೆ ಹೊಂದಿ ಮನುಷ್ಯ ರೂಪ ಪಡೆದ್ವಿ. ನೀನು ಓದಿರೋದು ಎಂಜಿನಿಯರಿಂಗೋ ಹಿಸ್ಟ್ರಿನೋ? ಮೊದಲೋದಿದ್ದು ಎಂಜಿನಿಯರಿಂಗ್, ಇವಾಗ ಓದ್ತಿರೋದು ಲವ್. ನಿನ್ನನ್ನು ಮಾತಲ್ಲಿ ಗೆಲ್ಲೋಕ್ಕಾಗುತ್ತಾ? ಇಲ್ಲಪ್ಪ, ಹೃದಯದಿಂದ ಪ್ರೀತಿಯಿಂದ ಮಾತ್ರ ಗೆಲ್ಲೋಕ್ಕಾಗೋದು. ಅಯ್ಯೋ ದೇವ್ರೇ, ಹೀಗಾದರೆ ನಂಗೆ ಹುಚ್ಚಿ ಹಿಡಿಯೋದು ಪಕ್ಕ. ಅಯ್ಯೋ ನೀವು ಹುಚ್ಚರನ್ನು ಸರಿ ಮಾಡೋ ಡಾಕ್ಟರ್, ನಿಮ್ಗೆ ಹೇಗ್ರಿ ಹುಚ್ಚಿಡಿಯೋದು? ಹೇಗೂ ಇಲ್ಲ, ನನ್ನನ್ನು ಬಿಟ್ಬಿಡು. ಬಿಡೋದಿಕ್ಕಲ್ಲ, ಪ್ರೀತಿಸೋದು. ಸರಿ, ನಾನು ಸೋತೆ. ಅತ್ತೆ ಮಾವನ ಹತ್ರ ಕೇಳಿದೆ ಅಂತ ಹೇಳು. ಹ್ಞೂ ಸರಿ. ನೀವು ಮಾವನ ಹತ್ರ ಕೇಳಿದೆ ಅಂತ ಹೇಳಿ. ಹ್ಞೂ ಸರಿ, ಬಾಯ್ ಬಾಯ್, ಲವ್ ಯು. ಸಮಯ ಮಧ್ಯರಾತ್ರಿ 12 ಗಂಟೆ. ಚೇತು ನಿವಿ ರೂಮಿಗೆ ಹೋದವನೇ ಅವಳನ್ನು ಎಬ್ಬಿಸಿ ಅವತ್ತು ಅವನು ತಗೊಂಡ ಸೀರೆ ಅವಳ ಕೈಗೆ ಕೊಟ್ಟು, ಅಮ್ಮ ಕೊಟ್ಟಿದ್ದು, ಇದನ್ನು ಬೇಗ ಉಟ್ಟು ಬಾ, ನಾವು ಈಗಲೇ ಊರಿಗೆ ಹೋಗಬೇಕು. ಇವಾಗಲಾ? ಹೌದು, ಹೆಚ್ಚು ಪ್ರಶ್ನೆಗಳನ್ನು ಕೇಳಬೇಡ, ಎಲ್ಲರೂ ಕಾಯ್ತಾ ಇದ್ದಾರೆ. ಅವಳು ಏನೊಂದು ಮಾತನಾಡದೆ ರೆಡಿಯಾಗಲು ಹೋದಳು. ಅವಳು ಬರುವಷ್ಟರಲ್ಲಿ ಚೇತು ಕೂಡ ರೆಡಿಯಾಗಿ ಬಂದ. ಆಕಾಶ ನೀಲಿ ಬಣ್ಣದ ಸೀರೆಯಲ್ಲಿ ದೇವಲೋಕದಿಂದ ಬಂದ ಅಪ್ಸರೆಯಂತೆ ಕಾಣುತ್ತಿದ್ದಳು ಅವಳು ಅವನ ಕಣ್ಣಿಗೆ. ಒಂದು ಕ್ಷಣ ಅವಳಲ್ಲೇ ಕಳೆದು ಹೋಗಿಬಿಟ್ಟ. ಅವಳೇ ಅವನನ್ನು ಚಿಟಿಕೆ ಹೊಡೆದು ಎಚ್ಚರಿಸಬೇಕಾಯಿತು.
ತಲೆ ಕೆರೆದುಕೊಂಡು ಮುಗುಳ್ನಕ್ಕವನು ಕಾರನ್ನೇರಿದ. ಅವನನ್ನು ಹಿಂಬಾಲಿಸಿ ಅವಳು ಹೋದಳು. ಇಬ್ಬರನ್ನೂ ಹೊತ್ತ ಕಾರು ಚಲಿಸಲು ಪ್ರಾರಂಭಿಸಿತು. ನಿಶಬ್ದ ವಾತಾವರಣ ಹಾಗೇ ಸಾಗುತ್ತಿತ್ತು. ಇಬ್ಬರೂ ಮೌನ ಮುರಿಯಲಿಲ್ಲ. ಸುಮಾರು 6 ತಾಸುಗಳ ಪ್ರಯಾಣದ ನಂತರ ಕಾರು ನಿಂತದ್ದು ಅವಳ ಇಷ್ಟದ ಜಾಗದಲ್ಲಿ. ಅದೇ ರಾಧಾಕೃಷ್ಣ ದೇವಾಲಯ. ತಾನು ಬಂದಿರುವ ಜಾಗ ತಿಳಿದವಳ ಮನಸ್ಸು ರೆಕ್ಕೆ ಬಿಚ್ಚಿ ಹಾರತೊಡಗಿತು. ಕಣ್ಣಲ್ಲೇ ಧನ್ಯವಾದ ತಿಳಿಸಿದವಳೆ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಜಿಂಕೆ ಮರಿತರ ಜಿಗಿದು ದೇವರ ಮುಂದೆ ಬಂದು ನಿಂತಳು. ಅಲ್ಲಿ ಅದಾಗಲೇ ಅವಳ ತವರು ಮನೆ ಹಾಗೂ ಗಂಡನ ಮನೆಯ ಎಲ್ಲರೂ ಹಾಜರಾಗಿದ್ದರು. ದೇವರ ದರ್ಶನ ಪಡೆದು ಪೂಜೆ ಮುಗಿಸಿ ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ಆವಾಗಲೇ ಅವಳಿಗೆ ಅರಿವಿಗೆ ಬಂದದ್ದು ಇಂದು ತನ್ನ ಜನ್ಮದಿನ ಎಂದು. ನಂತರ ರಾಧಾಕೃಷ್ಣರ ಕಡೆಗೆ ನೋಡಿ ಕೈ ಜೋಡಿಸಿ, ರಾಧೆ ಕೃಷ್ಣ, ನೀವು ನಾನು ಬಯಸಿದ್ದಕ್ಕಿಂತ ಹೆಚ್ಚು ನನಗೆ ಕೊಟ್ಟಿದ್ದೀರಿ. ನಾನು ಇಷ್ಟು ವರ್ಷಗಳಿಂದ ಹುಡುಕುತ್ತಿದ್ದದು ನನ್ನ ಕಣ್ಮುಂದೇನೇ ಇದ್ದರೂ ತಿಳಿಯದಾದೆ. ನನಗೆ ಹೇಳಲಾರದಷ್ಟು ಸಂತೋಷವಾಗ್ತಿದೆ. ಹಾಗೆ ಕೆಲವು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ. ಎಲ್ಲವನ್ನು ಎದುರಿಸುವ ಶಕ್ತಿ ಕೊಡು. ಕೆಲವು ಸತ್ಯವನ್ನು ಬೆಳಕಿಗೆ ತರಬೇಕಾಗಿದೆ. ನನ್ನ ಜೊತೆ ಎಂದಿನಂತೆ ಇದ್ದು ಆಶೀರ್ವಾದ ಮಾಡು. ಮನಸ್ಸು ಹಗುರವಾಯಿತು ಅವಳಿಗೆ. ಕೆಲವೊಮ್ಮೆ ಹಾಗೆ ಜೀವನದಲ್ಲಿ ಬೇರೇನೂ ಬೇಡ. ಮನಸ್ಸು ಬಿಚ್ಚಿ ಆ ದೇವರ ಬಳಿ ಎಲ್ಲವನ್ನು ಹೇಳಿಕೊಂಡರೆ ಅದೇನೋ ನೆಮ್ಮದಿ. ಯಾಕೆಂದರೆ ನಮ್ಮನ್ನು ಚೆನ್ನಾಗಿ ಅರಿಯಬಲ್ಲವನು ಅವನೇ, ನಮ್ಮನ್ನು ಸರಿದಾರಿಗೆ ತರುವವನು ಅವನೇ. ಹಿರಿಯರ ಆಶೀರ್ವಾದ ಪಡೆದು ನಂತರ ಎಲ್ಲರೂ ಆಶ್ರಮದ ಕಡೆಗೆ ತೆರಳಿದರು. ಅಲ್ಲಿಯ ಉಸ್ತುವಾರಿಯನ್ನು ನೋಡುವ ಗಣೇಶ್ ರವರಲ್ಲಿ ಮಾತನಾಡಿ ಅಲ್ಲಿನ ಖರ್ಚು, ಅದಕ್ಕೆ ಸಂಬಂಧಿಸಿದ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ನಂತರ ಮಕ್ಕಳೊಂದಿಗೆ ಹಾಗೂ ಅಲ್ಲಿರುವ ವೃದ್ಧರೊಂದಿಗೆ ಸಮಯವನ್ನು ಕಳೆದರು. ಕೇಕ್ ಕಟ್ಟಿಂಗ್ ಅಲ್ಲೇ ಮಾಡಲಾಯಿತು. ಮೊದಲ ಕೇಕ್ ಪೀಸ್ ಚೇತುಗೆ ಕೊಟ್ಟಳು. ಅವನು ತುಂಬ ಖುಷಿಯಿಂದ ಅದನ್ನು ಪಡೆದ. ಅವಳಿಗೂ ತಿನ್ನಿಸಿದ. ನಂತರ ಎಲ್ಲರಿಗೂ ಕೊಟ್ಟು ಅಲ್ಲಿ ಊಟ ಮುಗಿಸಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ತೆರಳಿದರು. ನಿವಿ ಮತ್ತು ಚೇತು ನಿಕುಂಜಕ್ಕೆ ಬಂದರು. ಮದುವೆ ಆದ ಮೇಲೆ ನಿವಿ ಮೊದಲನೇ ಸಾರಿ ತವರು ಮನೆಗೆ ಬರೋದು. ಆದುದರಿಂದ ಎಲ್ಲರೂ ಸಂಭ್ರಮದಲ್ಲಿದ್ದರು. ನಿವಿ ಮತ್ತು ಚೇತುಗೆ ಆರತಿ ಮಾಡಿ ಒಳಗೆ ಕರೆತಂದರು ಶಾಂತಿಯವರು. ಸುಜಾತಾರವರು ಹಾಗೂ ಚರಣ್ ಕೂಡ ನಿಕುಂಜದಲ್ಲಿ ಇದ್ದರು. ನಿವಿ ಮತ್ತು ಚೇತು ಜೋಡಿಯನ್ನು ಕಣ್ತುಂಬಿಕೊಳ್ಳಲು ಇನ್ನೂ ಒಂದು ಜೋಡಿ ಬಂದಿದ್ದರು. ಅದ್ಯಾರು ಗೊತ್ತಾ? ನಮ್ಮ ಜೂಲಿ ಮತ್ತು ಕೇಡಿ. ನಿವಿ ಇಬ್ಬರನ್ನು ಮುದ್ದಾಡತೊಡಗಿದಳು. ಕೇಡಿ ಚೇತು ಹತ್ತಿರ ಹೋದ. ಇದು ಎಲ್ಲರಿಗೂ ಅಚ್ಚರಿಯ ವಿಷಯ. ಯಾಕಂದರೆ ಕೇಡಿ ಯಾವತ್ತೂ ಪರಿಚಯ ಇಲ್ಲದಿರುವವರ ಹತ್ರ ಅಷ್ಟು ಬೇಗ ಹೊಂದಿಕೊಳ್ಳುವುದಿಲ್ಲ. ಚೇತು ತನಗೆ ನಾಯಿ ಅಂದರೆ ಪ್ರೀತಿ, ಬಹುಶಃ ಹಾಗೇ ಇರಬೇಕು ಎಂದು ಹೇಳಿದ. ಚರಣ್ ಹಾಗೂ ಶಿವನ್ಯಾಳ ಮಧ್ಯೆ ಮೌನ ಮುಂದುವರಿಯುತ್ತಿತ್ತು. ಅವಳು ಅವನ ಕಡೆಗೆ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಅವನಿಗೆ ಅದು ಹಿಂಸೆ ಅನಿಸಿದರೂ ಈಗಲೇ ಇದೆಲ್ಲ ಅಭ್ಯಾಸವಾಗಬೇಕು ಎಂದುಕೊಂಡ. ಸುಕನ್ಯಾರವರು ನಿವಿಯ ಹತ್ರ ಬಂದವರೇ, ಫಿರ್ಸೆ ಉಕ್ಕರಿಸಿಕೊಂಡು ಆ ಬಿಟ್ಯಾ ಇದರ್ ಎಂದಾಗ ನಿವಿ, ನನ್ನ ಮನೆ ಇದು, ನಾನು ಯಾವಾಗ ಬೇಕಾದರೂ ಬರುವೆ. ನಿಮ್ಮ ಚುಚ್ಚು ಮಾತು ಕೇಳಿ ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೆ. ಕಿಟ್ಟ ಕೊಬ್ಬು ತುಮ್ಕೆ. ನೋಡಿ ಚಿಕ್ಕಮ್ಮ, ನಿಮಗೆ ನಾನು ಇಷ್ಟ ಇಲ್ಲ ಅಂತ ಗೊತ್ತು. ಹಾಗಂತ ನಾನು ಇಲ್ಲಿಂದ ಹೋಗಬೇಕೆಂದು ಹೇಳೋ ಅಧಿಕಾರ ನಿಮಗಿಲ್ಲ. ಇದು ನನ್ನ ಮನೆ. ನಿಮ್ಮನ್ನು ಬೇಕಾದರೆ ಇಲ್ಲಿಂದ ಹೋಗಿ ಅನ್ನೋ ಅಧಿಕಾರ ಇದೆ ನನಗೆ ಅನ್ನೋದನ್ನು ಮರಿಬೇಡಿ. ಸುಕನ್ಯಾರವರು ಬುಸುಗುಟ್ಟುತ್ತಲೇ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಮೊದಲೆಲ್ಲ ಸುಕನ್ಯಾರವರ ಚುಚ್ಚು ಮಾತಿನಿಂದ ನಿವಿಗೆ ಬೇಸರವಾಗುತ್ತಿತ್ತು. ಅವರ ಮನಸ್ಸು ಗೆಲ್ಲಲು ಶತಪ್ರಯತ್ನ ಪಟ್ಟಿದ್ದಳು ಕೂಡ. ಇವಾಗ ಅವಳಿಗೂ ಸಾಕಾಗಿ ಹೋಯಿತು. ಅವರ ಮಾತು ಕೇಳಿ ಮೂಲೆಯಲ್ಲಿ ಅಳ್ತಾ ಕೂರೋಕೆ ಇವಳು ಸೀರಿಯಲ್ ಹೀರೋಯಿನ್ ಅಲ್ಲ, ನಿವಿ. ಯಾರಿಗೂ ಹೆದರಲ್ಲ ಇವಳು. ಸಂಜೆ ಎಲ್ಲರೂ ನಿವಿಗೆ ತಾವು ತಂದಿದ್ದ ಉಡುಗೊರೆಗಳನ್ನು ಕೊಟ್ಟರು. ಸದಾನಂದರವರು ನಿವಿಗೆ ಒಂದು ಚಿನ್ನದ ಚೈನ್, ಅದರಲ್ಲಿ ಅವಳ ಹಾಗೂ ಚೇತುವಿನ ಫೋಟೋ ಇರುವ ಲಾಕೆಟ್ ಇತ್ತು. ಅದನ್ನು ನೋಡಿ ಸುಕನ್ಯಾರವರು ಮುಖ ತಿರುಗಿಸಿದರು. ಲಕ್ಷ್ಮಿಯವರು ಅವರು ತಂದ ಸೀರೆಯನ್ನು ನಿವಿಗೂ ಅದೇ ಬಣ್ಣದ ಶರ್ಟ್ ಚೇತುಗೂ ನೀಡಿದರು. ಶಾಂತಿಯವರು ಅವಳ ಇಷ್ಟದ ಕಪ್ಪು ಬಣ್ಣದ ಪ್ಲೇನ್ ಗಾಜಿನ ಬಳೆಗಳನ್ನು ನೀಡಿದರು. ಸೀರೆ ನೋಡಿದ ಸುಕನ್ಯಾರವರ ಮುಖ ಕಪ್ಪೆಟ್ಟಿತು. ಅಲ್ಲಿ ಒಂದು ನಿಮಿಷ ನಿಲ್ಲಲಾರದೆ ಹೋಗುವಾಗ
ಲಕ್ಷ್ಮಿಯವರು ಅವರನ್ನು ಎಳೆದುಕೊಂಡು ತಮ್ಮ ಕೋಣೆಗೆ ಹೋದರು. ಏನು, ನಿನ್ನ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತನಾ? ಅದು ಮಾಜಿ, ನಾನು ಏನಂದ್ಕೊಂಡೆ ನೀನು? ನಾನು ಖರೀದಿಸಿದ ಸೀರೆ ಬದಲು ಮಾಮೂಲಿ ಅದು ಪ್ರೈಸ್ ಟ್ಯಾಗ್ ತೋರಿಸಿದರೆ ನೀವಿಗೆ ಅವಮಾನ ಆಗುತ್ತೆ ಅಂತಾನಾ? ಒಮ್ಮೆ ಬಾಯಿ ಮುಚ್ಚು. ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ನೀನು ನಾನು ಸೆಲೆಕ್ಟ್ ಮಾಡಿದ ಸೀರೆ ಬದಲು ಬೇರೆ ಸೀರೆ ಇಟ್ಟು ಅದರಲ್ಲಿ ಬೆಲೆ 150 ಎಂದು ಬರೆದದ್ದು ನಾನು ಗಮನಿಸಿದೆ. ನೋಡು, ಒಂದು ವಿಷಯ ಚೆನ್ನಾಗಿ ತಿಳ್ಕೊ. ನೀವಿ ನನ್ನ ಮೊಮ್ಮಗಳು. ಅವಳಿಗೆ ಅವಮಾನ ಮಾಡಲು ನೋಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅಷ್ಟಕ್ಕೂ ನಾನು 150ರ ಸೀರೆ ಕೊಟ್ಟರು ಅವಳು ಸಂತೋಷದಿಂದ ಸ್ವೀಕರಿಸುತ್ತಿದ್ದಳು. ಯಾಕೆ ಗೊತ್ತಾ? ಅವಳು ಹಣಕ್ಕಿಂತ ಹೆಚ್ಚು ಬೆಲೆ ಕೊಡುವುದು ಪ್ರೀತಿ ಹಾಗೂ ಸಂಬಂಧಗಳಿಗೆ. ಅದೆಲ್ಲ ನಿನಗೆಲ್ಲಿ ಗೊತ್ತಾಗಬೇಕು? ಇನ್ನೊಂದು ಕ್ಷಣನೂ ನೀನಿಲ್ಲಿರಬಾರ್ದು. ಹೊರಟು ಹೋಗು. ಸುಕನ್ಯಾರವರು ಕೋಪದಿಂದ ತಮ್ಮ ಮನೆಗೆ ಹೋದರು. ಬಟ್ಟೆ ಅಂಗಡಿಯಲ್ಲಿ ಸೀರೆಯನ್ನು ಅದಲು ಬದಲು ಮಾಡಿ ನೀವಿಗೆ ಅವಮಾನ ಮಾಡುವ ಎಂಬ ಅವರ ಪ್ಲ್ಯಾನ್ ಫ್ಲಾಪ್ ಆಯಿತು. ಯಾಕೆಂದರೆ ಅದನ್ನು ಲಕ್ಷ್ಮಿಯವರು ನೋಡಿ ಬಿಲ್ ಮಾಡಿಸಿ ಮನೆಗೆ ಹೋಗಿ ಯಾರಿಗೂ ತಿಳಿಯದೆ ವಾಪಸ್ ಬಂದು ಅವರು ಮೊದಲು ಸೆಲೆಕ್ಟ್ ಮಾಡಿದ ಸೀರೆಯನ್ನೇ ಖರೀದಿಸಿದರು. ಲಚ್ಚು ಡಾರ್ಲಿಂಗ್, ಶಾಂತು ಬೇಬಿ, ಎಲ್ಲರೂ ಬನ್ನಿ ಇಲ್ಲಿ. ಎಲ್ರಿಗೂ ಒಂದು ಖುಷಿಯ ವಿಷಯವನ್ನು ಹೇಳಬೇಕು. ಕಾರ್ತಿ ಅಣ್ಣ ಬಂದ ಮೇಲೆ ಹೇಳ್ತೀನಿ. ಮುಂದುವರಿಯುವುದು.